ಅರಿಯದೇನು ನಾನು ತಿಳಿಯದೆ ಅರಿಯದೇನು ನಾನು ತಿಳಿಯದೆ ಕೈದ ಕಾರ್ಯಕ್ಕೆ ಕ್ಷಮೆಯ ಬೇಡುವೆ ಕೈದ ಕಾರ್ಯಕ್ಕೆ ಕ್ಷಮೆಯ ಬೇಡುವೆ ಕ್ಷಮೆಯ ಬೇಡುವೆ ಮನೆ ಮಾಡಿಸಿ ಚಂದ ನೋಡ್ತೀನಿ ಮಾತನಾಡ ರಮೇಶ ಮಾತಾನೆ ಮಾತಾಡ ಮಾತನಾಡು ಏನನ್ನು ನೋಡ್ತಾ ಇದ್ದೀನಿ ಏನನ್ನು ಕೇಳ್ತಾ ಇದ್ದೀನಿ ಒಮ್ಮೆ ನಂಬಿದೆ ಗಗನ ಮಾರ್ಗದಲ್ಲಿ ಸಿಡಿಲ ಮಿಂಚಿನ ಹೋಗುವುದಂತೆ ನನ್ನಲ್ಲಿ ಕಣ್ಣ ಮುಂಭಾಗದಲ್ಲಿ ಭೀಕರ ಆಕೃತಿಯನ್ನು ಕಾಣ್ತಾ ಇದ್ದೀನಿ ಸರಿಯಾಗಿ ಯೋಚನೆ ಮಾಡಿ ಬುದ್ಧಿಯಲ್ಲಿ ತರ್ಕಿಸಿ ನೋಡಿದಾಗ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣುವಂತಹ ದಿವ್ಯ ಚೇತನಗಳು ದಿವ್ಯ ಶಕ್ತಿಗಳು ಧರ್ಮ ದೈವಗಳನ್ನು ಮನಗಂಡವನ್ನಾಗಿದ್ದೇನೆ. ಓ ಧರ್ಮ ದೈವಗಳೇ, ಮೊತ್ತ ಮೊದಲಾಗಿ ನಿಮ್ಮ ದಿವ್ಯ ಪಾದ ದಯಗಳಿಗೆ ಈ ತನಿನ ಸಾಷ್ಟಾಂಗ ಪ್ರಣಾಮಗಳು. ಧರ್ಮ ದೈವಗಳೇ, ಈ ಸಮಯದಲ್ಲಿ ನನ್ನ ಸಾಕು ತಾಯಿಯ ಆಣತಿಯಂತೆ ನನ್ನ ತಾಯಿಯ ವಾಂಛೆಯಂತೆ ನನ್ನ ತಾಯಿಯ ಮೂಲ ಸ್ಥಾನಕ್ಕೆ ಬೇಳೆ ಕಾಣಿಕೆಯನ್ನು ಸಮರ್ಪಣೆ ಮಾಡೋಕ್ಕೆ ಬಂದವನು ನಾನಿದ್ದೇನೆ. ಈ ಸಮಯದಲ್ಲಿ ಒಮ್ಮಿಂದ ಮೇಲೆ ಕಣ್ಣಂಚಲಿ ಕಣ್ಣಂತ ವಿಶೇಷವಾದ ದೃಶ್ಯ ಎಮ್ಮೆ ಹಣ್ಣಿನ ವೃಕ್ಷವನ್ನು ಕಂಡೆ. ಅದರ ಕಾಣುವಂತ ಕೊಯ್ಯುವಂತ ತಿನ್ನುವಂತ ಕೊಂಡೋಗುವಂತ ಆಸೆ ನನ್ನ ಮನದಲ್ಲಿ ಹೆಚ್ಚಾಯಿತು. ಏನಾಯ್ತು ಎಲ್ಲಾಯ್ತು. ಯಾವುದನ್ನು ಕಂಡವನು ನಾನಲ್ಲ, ಕೇವಲ ಮಾನವ. ಧರ್ಮವನ್ನು ಕಾಯುವಂತ ಧರ್ಮ ಕಾಮಧೇನುಗಳು ತಾವಾಗಿ ಕರ್ಮ ಭೂಮಿಯಲ್ಲಿ ಈ ಮಾನವರನ್ನು ತಿದ್ದಿ ತೀಡಿ ಮುನ್ನಡೆಸುವಂತ ತಂದೆ ತಾಯಿಯ ಸ್ವರೂಪದ ಧರ್ಮ ದೈವಗಳು ತರವಾಗಿ ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿಗಳು ತಾವು, ವಿಚಾರಿಸಲು ಮಥೀನ ನಾನು, ಮಾ ಮೈಮ ಕೈಲಾಸ ಪತಿಗಳು ತಾವು, ಏನ ಬಲ್ಲಿನ ನಾನು, ನಿಲ್ಲಿಸುವ ಸುಜ್ಞಾನ ಸಾಕಾರ ಮೂರ್ತಿಗಳು ನಿಮ್ಮ ಸಮಾನತೆ ದೈವಗಳೇ. ಈ ಬುದ್ಧಿ ಇದನ್ನು ಸಂರಕ್ಷಿಸಿ ತಪ್ಪನ್ನು ಕ್ಷಮಿಸಿ ನಮ್ಮ ಶಕ್ತಿಯ ಒಂದು ವೃತ್ತಿ ಪಾಠ ಕಲಿಸುವ ಶಿವ 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 ಬೇಕಾ ನಿಲ್ಲು. ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾಗೆ ಗತನ ಜಾಗೃತಿ. ಹೌದೇನೋ, ನಾನು ನೆಲೆನಿಂತಂತ ಗುಡಿಯ ಗೋಪುರದ ಮೇಲೆ ಕಾಲಿರಿಸಿದ್ದೇನು? ಕಾಲಗಾಳೆಂದ್ರೆ ಏನೆಂದು ಭಾವಿಸಿಕೊಂಡೆ ಅನ್ಯಾಯಗಾರ ಕೇವಲ ನಿಂದೆಯ ಹಣ್ಣನ್ನು ಕೊಯ್ಯುವಂತಹ ನೆಮ್ಮದಿಗೆ ಒಬ್ಬ ಆಡಳಿತಗೊಳಿಸಿದೆ. ಆದ ಕಾರಣ ನಿನ್ನನ್ನು ಹೀಗೆ ಬಿಡುವುದಿಲ್ಲ, ನಿನ್ನನ್ನು ಕವಿಸುವುದಕ್ಕಾಗುವುದಿಲ್ಲ. ದೈವಗಳೇ, ಯಾಕೆ ಕೋಪ, ಯಾಕೆ ತಾಪ, ಈ ನನ್ನ ಮೇಲೆ ಯಾಕಿಂತ ಸಿಡುಕು ಸಿಟ್ಟು? ಓ ಧರ್ಮ ದೈವಗಳೇ, ತಂದೆ ತಾಯಿಯಂತೆ ಕಾಣುವಂತಹ ಧರ್ಮ ದೈವಗಳೇ, ನನ್ನ ಮೇಲೆ ಯಾಕೆ ಸಿಟ್ಟು? ನನ್ನನ್ನು ಈ ಕ್ಷಣವೇ ಮಾಯಾಲೋಕಕ್ಕೆ ಸಮರ್ಪಣೆ ಮಾಡೋಕೆ ಸಿದ್ಧರಾಗಿದ್ದೀರಾ, ಬದ್ಧರಾಗಿದ್ದೀರಾ? ಓ ಧರ್ಮ ದೈವಗಳೇ, ಕುಪ್ಪಿಯ ಮೇಲೆ ಬ್ರಹ್ಮಾಸ್ತ್ರವೇ ನನ್ನನ್ನು ಒಳಗಿನ ಕಿಡಿ ನೋಡದಿಂದ ಸೊಟ್ಟು ಸೊಡುಕರಿ ಮಾಡುವಂತ ಚೇತನಗಳು ತಾವು. ಧರ್ಮ ದೈವಗಳೇ, ನಾನು ಮಾಡುತ್ತಾ ತಪ್ಪಿಗೆ ಕ್ಷಮ ಇರಲಿ. ಧರ್ಮ ದೈವಗಳೇ, ಒಂದೇ ಒಂದು ಆಸೆ, ಫಲ ಕಾಣಿಕೆಯನ್ನು ತರುವಂತಹ ಸಂದರ್ಭದಲ್ಲಿ ನನ್ನ ಸಾಕು ತಾಯಿಯಲ್ಲಿ ಒಂದು ಮಾತನ್ನು ಬಿತ್ತರಿಸಿದ್ದೇನೆ. ತಾಯೇ,
ಫಲ ಕಾಣಿಕೆಯನ್ನು ಮೂಲ ಸ್ಥಾನಕ್ಕೆ ಸಮರ್ಪಣೆ ಮಾಡಿ ನಿಮ್ಮನ್ನು ಕಾಣುತ್ತೇನೆ ಎನ್ನುವಂತ ಮಾತನ್ನು ಕೊಟ್ಟಿದ್ದೇನೆ. ಈ ಕ್ಷಣದಲ್ಲಿ ನನ್ನ ಸಾಕು ತಾಯಿಯನ್ನು ಕಾಣಬೇಕು. ನನ್ನ ತಾಯಿ ತರಿಯಾ 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 ಎಂದು ಕರೀತಾ ಇದ್ದಾರೆ. ನನ್ನ ತಾಯಿಯನ್ನು ನೋಡಬೇಕು, ನನ್ನ ತಾಯಿಯನ್ನು ಕಾಣಬೇಕು. ನನಗೆ ಬಿಟ್ಟು ಬಿಡಿ. ಮಾನವರೇ, ಏನು ಮಾತನಾಡುತ್ತಾ ಇದ್ದೀಯ? ಅಲ್ಲದೆ ಹೋಗೆ ಈ ಹೊತ್ತಿನಲ್ಲಿ ನಮಗೆ ಕ್ಷಮೆಯನ್ನು ಕೊಡಿ ಎನ್ನುವ ಹಾಗೆ ನೀನು ಕೇಳ್ತಾ ಇದ್ದೀಯ. ಆದರೆ ಕ್ಷಣ ಹೊತ್ತಿಗೆ ಮುಂಚೆ ನೀನು ಮಾಡಿದಂತಹ ಕಾರ್ಯ ಹೀನ ಕೃತ್ಯವನ್ನು ನೀನು ಕೈದವನು. ಯಾಕೆ? ಸಾರ ಮಾಡಿ ಧರ್ಮ ದೈವಗಳು ಎಂದರೆ ಯಾರು, ಅವರ ಕಲೆ ಏನು, ಕಾರಣಿಕ ಏನು ಎನ್ನುವುದನ್ನು ಅರಿಯದೆ ಮಹಿಷಂದಾಯ ನೆಲೆಯಾಗಿದ್ದಂತಹ ಗುಡಿಯ ಮೇಲಿರುವಂತಹ ಕಲಶದ ಮೇಲೆ ನಿನ್ನ ಕಾಲನ್ನು ಇರಿಸಿದವರು ನೀನು. ನಿಕೃಷ್ಟವಾದಂತಹ ಕೆಲಸವನ್ನು ಮಾಡಿದಂತಹ ನಿನ್ನನ್ನು ನೀನು ಹೇಳಿದ ಹಾಗೆ ಕ್ಷಮಿಸಬಹುದು. ಆದರೆ ಒಂದಿದೆ, ಇಂದಿನ ದಿವಸದಲ್ಲಿ ನಿನಗೆ ಕ್ಷಮೆಯನ್ನು ಕೊಟ್ಟೆವು ಅಂತಾದ್ರೆ ನಾಳೆ ಮತ್ತೊಬ್ಬ ಬರ್ತಾನೆ, ನಮ್ಮ ಮೇಲೆ ಕಾಲ ನಿಲ್ಲಿಸ್ತಾನೆ. ಅಲ್ಲಿಂದ ಮತ್ತೊಬ್ಬ ಎದ್ದು ಬರ್ತಾನೆ, ಮತ್ತೊಂದು ಗುಡಿಗೆ ಕಾಲ ನಿಲ್ಲಿಸ್ತಾನೆ. ಇದೇ ರೀತಿಯಾಗಿ ಬಂದವರೆಲ್ಲರಿಗೂ ನಾವು ಕ್ಷಮೆಯನ್ನು ಕೊಟ್ಟೆವು ಅಂತಾದ್ರೆ ಸಾರ ಮಾಡಿ ಧರ್ಮ ದೈವಗಳ ಮೇಲೆ ಭಯ ಎನ್ನುವಂಥದ್ದು ಯಾರಿಗಿರುತ್ತದೆ? ಅದಿರುವುದಿಲ್ಲ. ನಾವು ಭೂಲೋಕಕ್ಕೆ ಬಂದದ್ದು ಹೇಗೆ? ಭಯೋತ್ಪಾದಕರಾಗಿಯೇ ಇರಬೇಕು. ಭೂಲೋಕದಲ್ಲಿ ಕೆಲವರು ಭಯೋತ್ಪಾದಕರಿದ್ದಾರೆ, ಜನರನ್ನು ಜನರೇ ಹೆದರಿಸುವಂತವರು. ಆದ್ರೆ ನಾವಲ್ಲ, ನಾವು ಹಾಗಲ್ಲ. ಜನರನ್ನು ಹೆದರಿಸುವುದು ಯಾಕೆ ಬೇಕಾಗಿ? ಅಧರ್ಮದ ದಾರಿಯಲ್ಲಿ ನಡೆಯುತ್ತಿರುವಂತಹ ಅವರನ್ನು ಧರ್ಮದ ದಾರಿಗೆ ತರುವುದಕ್ಕೆ ಬೇಕಾಗಿ. ಈ ಹೊತ್ತಿನಲ್ಲಿ ನಿನಗೆ ಕ್ಷಮೆಯನ್ನು ಕೊಡುವುದಕ್ಕಾಗುವುದಿಲ್ಲ. ಸಾರ ಮಾಡಿ ಧರ್ಮ ದೈವಗಳೇ, ಏನು ಯೋಚನೆಯನ್ನು ಮಾಡುತ್ತಾ ಇದ್ದೀರಾ? ಸಾಮಾನ್ಯವಾದಂತಹ ಮಾನವೇನು ಇವ ಎನ್ನುವ ಹಾಗೆ ಭಾವಿಸಬೇಡಿ. ಯಾಕೆ? ಸಾಮಾನ್ಯರಿಗೆ ನಾವು ಕಣ್ಣಿಗೆ ಗೋಚರವಾಗುವುದಕ್ಕಿಲ್ಲ. ಈತ ಒಬ್ಬ ಕಾರಣಿಕ ಪುರುಷನೇ ಇರಬೇಕು. ಅದಕ್ಕೆ ಬೇಕಾಗಿ ಸಾರ ಮಾಡಿ ಧರ್ಮ ದೈವಗಳಾದಂತಹ ನಾವೆಲ್ಲರೂ ನಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ಕಾಯ ರೂಪದಲ್ಲಿರುವಂತಹ ಇವನನ್ನು ಮಾಯ ರೂಪಕ್ಕೆ ಏನಿದೆ ಇದು ಸಂಭ್ರಮ, ಇದು ಸಂಭ್ರಮ. ಇದು ಸಂಭ್ರಮ, ಇದು ಏನಿದೆ ಇದು ಸಡಗರ ಸಂಭ್ರಮ ಸಡಗರ. ತುಳುವ ನಾಡಿನಲ್ಲಿ ಜನಿಸಿ ಬೆಳೆದ ಕಲಿಯನು, ತುಳುವ ನಾಡಿನಲ್ಲಿ ಜನಿಸಿ ಬೆಳೆದ ಕಲಿಯನು, ತಾನೇ ದೈವವಾಗಿ ಮೆರೆದ
ಎಮ್ಮ ಕಾರ್ಮಿಕ ಇದು ಎಮ್ಮ ಕಾರ್ಮಿಕ ನಾಡಿನಲ್ಲಿ ಜನಿಸಿ ಬೆಳೆದ ಕಲಿಯನು ಬಲಿ ದೈವವಾಗಿ ಬರುವ ಎಮ್ಮ ಕಾರ್ಮಿಕ ಏನಿದೇನಿದು ಸಂಭ್ರಮ ಇದು ಏನಿದೆ